ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಕಾರಹಳ್ಳಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಂಭ್ರಮ ಕಳೆದ 50 ವರ್ಷಗಳಿಂದ ಆಚರಿಸುತ್ತಾ ಬಂದಿರುವುದು ವಿಶೇಷ. ಇದು 10 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಆಚರಿಸುವ ಹಬ್ಬವಾಗಿದೆ. ಇದರಲ್ಲಿ ಮೊದಲೇ ದಿನ ಕುದಾಲಿ ಹಾಕುವುದು, ಎರಡನೇ ದಿನ ಆಶುಕಾನ ಸ್ವಚ್ಛಗೊಳಿಸಿ ಬಣ್ಣ ಬಳಿಯುವುದು, ಮೂರನೇ ದಿನ ಪಂಜತನ್ ಕುಳಿಸುವುದು, ನಾಲ್ಕನೇ ದಿನ ಸುಗಂಧ ದ್ರವ್ಯಗಳನ್ನು ಹಾಕಿ ಹಸ್ತಗಳಿಗೆ ನೈವೇದ್ಯ ನೆರೆಸುವುದು, 5ನೇ 6ನೇ ದಿನ ಕಿಚಡಿ ಮತ್ತು ಶರಬತ್ತು ಮಾಡಿ ಭಕ್ತಾದಿಗಳಿಗೆ ಹಂಚುವುದು, 7ನೇ ದಿನ ಸೈಕಲ್ ಸವಾರಿ ಮಕ್ಕಳಿಗೆ ಪಂಜತನ್ ನೀಡಿ ಮೆರವಣಿಗೆ ಮಾಡುವುದು, 8ನೇ ದಿನ ಆಂಗಾರ್ ಸವಾರಿ ದೊಡ್ಡವರಿಗೆ ಪಂಜತನ್ ನೀಡಿ ಬೆಂಕಿಯ ಅಗ್ನಿಕುಂಡ ಹಾಯಿಸುವುದು, 9ನೇ ದಿನ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಅನ್ನದಾನ ಕಾರ್ಯಕ್ರಮ ಹಾಗೂ ಅತಿ ವಿಜೃಂಭಣೆಯ ಕವ್ವಾಲಿ ಕಾರ್ಯಕ್ರಮ ಮತ್ತು ಕಡೆಯದಾಗಿ 10ನೇ ದಿನ ಶಹಾದತ್ ಇಮಾಮ್ ಹುಸೇನ್ ಅವರ ನೆನಪಿನಲ್ಲಿ ಅವರ ಇಷ್ಟವಾದ ಅಡಿಗೆ ಚವಂಗಿ ಮತ್ತು ಬುತ್ತಿ ಮಾಡಿ ನೈವೇದ್ಯಗಳು ಅರ್ಪಿಸಿ ಎಲ್ಲ ಭಕ್ತಾದಿಗಳಿಗೆ ಹಂಚುವುದು. ಇದು 10 ದಿನಗಳ ಕಾಲ ನಡೆಯುವ ಹಬ್ಬವಾಗಿದೆ. ಇವತ್ತು ನಡೆದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಸಂಭ್ರಮದಲ್ಲಿ ಮುಜಾವರ್ ಚಾನು, ಸಲೀಂ ಪಾಷಾ ಎಂಸಿ, ತೋಸಿಫ್, ಮಸೀದಿಯ ಇಮಾಮ್ ಹಮೀದ್, ಅಮಾನುಲ್ಲಾ, ಸಮೀವುಲ್ಲಾ, ನೂರು, ರಿಜ್ವಾನ್, ಸಮೀರ್, ಸಾಬೀರ್, ಸಿಬ್ಗತುಲ್ಲಾ, ರೋಷನ್, ಅನ್ವರ್, ಕಾಕಪ್ಪ, ನಾರಾಯಣಸ್ವಾಮಿ, ಮಣಿ, ರಮೇಶ, ಆನಂದ, ರವಿ, ರಾಮೂರ್ತಿ, ಬಾಬಾಜಾನ್ ಇನ್ನೂ ಮುಂತಾದವರು ಹಾಜರಿದ್ದರು.